ಸೌಜನ್ಯ ಕೇಸ್ ಮತ್ತೆ ರಿಓಪನ್ ಆಗ್ಬೇಕಂತ ಸಿದ್ದರಾಮಯ್ಯ ಮನ್ಸು ಮಾಡಿದ್ರೆ ಕೇಸ್ ರಿಓಪನ್ ಮಾಡ್ಬೋದು. ಸೌಜನ್ಯ ಅನ್ನೋ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು. ಪ್ರತಿಯೊಂದು ಮನೇಲಿ ಹೆಣ್ಮಗು ಇರ್ತಾರೆ. ಸೌಜನ್ಯ ಅಂದ ತಕ್ಷಣ ಬರೀ ಸೌಜನ್ಯಂಗೆ ಅನ್ಯಾಯ ಆಗಿದೆ ಅಂತಲ್ಲ, ನಮ್ಮ ಮನೇಲಿ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದ್ರೆ ನಾವು ಬೆಂಬಲವಾಗಿ ನಿಂತ್ಕೋಬೇಕು. ರಾಜಕಾರಣಿಗಳು ಯಾರು ಮಾತಾಡ್ತಾ ಇಲ್ಲ ಈ ವಿಚಾರವಾಗಿ. ಹಾಗಾಗಿ ರಾಜಕಾರಣಿಗಳು ಮುಂದೆ ಬಂದು ಹೇಳಿಕೆ ಕೊಡ್ಬೇಕು, ಸೌಜನ್ಯ ಪರವಾಗಿ ನಿಂತ್ಕೋಬೇಕು, ಸೌಜನ್ಯಗೆ ನ್ಯಾಯ ಕೊಡ್ಸೋ ಕೆಲಸ ಮಾಡ್ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಸೌಜನ್ಯ ವಿಚಾರದಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಪೊಲೀಸ್ ಇಲಾಖೆ. ಅಲ್ಲಿ ಮೇನ್ ತಪ್ಪಾಗಿರೋದು ಅಲ್ಲಿ ಕರೆಕ್ಟಾಗಿ ಕೆಲಸ ಆಗಿದ್ರೆ ಆ ಹೆಣ್ಮಗುಗೆ ನ್ಯಾಯ ಸಿಗ್ತಾ ಇತ್ತು. 12 ವರ್ಷ ಬೇಕಾಗಿರ್ಲಿಲ್ಲ. ಮೊನ್ನೆ ನೀವೇ ಒಂದು ಮೀಡಿಯಾದವರು ಈ ರಾಜ್ಯದ ಗೃಹ ಮಂತ್ರಿಗಳು ಏನಿದ್ದಾರೆ ಪರಮೇಶ್ವರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀರಾ, ಸೌಜನ್ಯ ಕೇಸು ಮತ್ತೆ ರಿಓಪನ್ ಮಾಡ್ತೀರಾ ಅಂತ. ಅವಾಗ ಒಂದು ಹೇಳಿಕೆ ಕೊಡ್ತಾರೆ, ಅದು ಮುಗಿದು ಹೋದ ಅಧ್ಯಾಯ ಅಂತ. ಇದೇ ಸೌಜನ್ಯ ಪ್ರಕರಣ ಅಲ್ದೇನೆ ಪರಮೇಶ್ವರ್ ಮನೆಯಲ್ಲೇ ಅವ್ರ ಅಕ್ಕಂಗೋ ತಂಗಿಗೋ ತಾಯಿಗೋ ಯಾವ್ದೊಬ್ಬಗೆ ಈ ತರ ಆಗಿದ್ರೆ ಆ ಯಪ್ಪ ಈ ಮಾತು ಹೇಳ್ತಾ ಇದ್ರ. ಸೌಜನ್ಯ ಕೇಸ್ ಮತ್ತೆ ರಿಓಪನ್ ಆಗ್ಬೇಕಾ ಸರ್? ಓಪನ್ ಆಗ್ಬೇಕು ಮೇಡಮ್. ಸೊ ಈಗ ಸಿದ್ದರಾಮಯ್ಯ ಮನ್ಸ್ ಮಾಡಿದ್ರೆ ಕೇಸ್ನ ರಿಓಪನ್ ಮಾಡಿಸ್ಬೋದಾ? ಸಿದ್ದರಾಮಯ್ಯ ಮನ್ಸು ಮಾಡಿದ್ರೆ ಕೇಸ್ ರಿಓಪನ್ ಮಾಡ್ಬೋದು. ಸೌಜನ್ಯ ಅನ್ನೋ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು. ಸೌಜನ್ಯ ಅನ್ನೋ ಹೆಣ್ಮಗು ನಮ್ಮ ಪ್ರತಿಯೊಂದು ಮನೇಲಿ ಹೆಣ್ಮಗು ಇರ್ತಾರೆ. ಸೌಜನ್ಯ ಅಂದ ತಕ್ಷಣ ಬರೀ ಸೌಜನ್ಯಂಗೆ ಅನ್ಯಾಯ ಆಗಿದೆ ಅಂತಲ್ಲ, ನಮ್ಮ ಮನೇಲಿ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದ್ರೆ ನಾವು ಬೆಂಬಲವಾಗಿ ನಿಂತ್ಕೋಬೇಕು. ಹಾಗಾಗಿ ಈ ಕೇಸು ಓಪನ್ ಆಗಬೇಕು. ರಾಜಕಾರಣಿಗಳು ಯಾರೋ ಮಾತಾಡ್ತಾ ಇಲ್ಲ ಈ ವಿಚಾರವಾಗಿ. ಹಾಗಾಗಿ ರಾಜಕಾರಣಿಗಳು ಮುಂದೆ ಬಂದು ಹೇಳಿಕೆ ಕೊಡಬೇಕು, ಸೌಜನ್ಯ ಪರವಾಗಿ ನಿಂತು ಸೌಜನ್ಯಗೆ ನ್ಯಾಯ ಕೊಡ್ಸೋ ಕೆಲಸ ಮಾಡಬೇಕು. ಇಲ್ಲಿ ಏನಾಗಿದೆ ಅಂದರೆ ಸೌಜನ್ಯನ ವಿಚಾರದಲ್ಲಿ ಪೊಲೀಸ್ ಇಲಾಖೆದು ತುಂಬ ಇದಿದೆ, ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಪೊಲೀಸ್ ಇಲಾಖೆ. ಅಲ್ಲಿ ಮೇನ್ ತಪ್ಪಾಗಿರೋದು. ಅಲ್ಲಿ ಕರೆಕ್ಟಾಗಿ ಕೆಲಸ ಆಗಿದ್ರೆ ಆ ಹೆಣ್ಮಗುಗೆ ನ್ಯಾಯ ಸಿಗ್ತಾ ಇತ್ತು. 12 ವರ್ಷ ಬೇಕಾಗಿರಲಿಲ್ಲ. ಬಟ್ ಇವಾಗ ಸೌಜನ್ಯಂದು ಕೇಸ್ ರಿಓಪನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ, ಈ ಸಿದ್ದರಾಮಯ್ಯನ ಸರ್ಕಾರ ಇವಾಗ ಏನಿದೆ ಅವ್ರ ಕೇಸು ರಿಓಪನ್ ಮಾಡಿ ಬೆಂಬಲ ಕೊಟ್ಟರೆ 100% ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಅಪರಾಧಿಗಳಿಗೆ ಶಿಕ್ಷೆಗಳು ಪಕ್ಕ ಆಗುತ್ತೆ. ಸಿದ್ದರಾಮಯ್ಯ ಏನಾದ್ರು ಮನ್ಸು ಮಾಡಿ ರಿಓಪನ್ ಮಾಡಿದ್ರೆ ಪಕ್ಕ ಸೌಜನ್ಯ ಕೇಸ್ ಕ್ಲಿಯರ್ ಆಗುತ್ತೆ, ಅವ್ಳಿಗೆ ನ್ಯಾಯ ಸಿಗುತ್ತೆ ಆ ಹೆಣ್ಮಗುಗೆ. ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಬಿಜೆಪಿ ಸರ್ಕಾರ ಇದ್ದಾಗ ಈ ಕೇಸು ಇದಾಗಿತ್ತು, ಸೊ ಅದ್ರ ಬಗ್ಗೆ ಇವಾಗ